ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 20 ಮೈತ್ರೇಯ ವಿದುರ ಸಂವಾದ. ಇದರಿಂದ 2ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 2. ಕ್ಷತ್ತ ಮಹಾಭಾಗವತ ಕೃಷ್ಣ ಸ್ಯೈಂಕಾತಿಕ ಸುಹೃತ್ ಯಸ್ತತ್ಯಾಜಾಗ್ರಜಂ ಕೃಷ್ಣೇ ಸಾಪತ್ಯ ಮಘವಾನಿತಿ. ಅನುವಾದ. ಶೌನಕ ಋಷಿಗಳು ವಿದುರನನ್ನು ಪ್ರಶ್ನಿಸಿದರು. ವಿದುರನು ಭಗವಾನ್ ಕೃಷ್ಣನ ಮಿತ್ರನೂ ಮಹಾಭಕ್ತನೂ ಆಗಿದ್ದನು. ಭಗವಂತನ ಇಚ್ಛೆಗೆ ವಿರುದ್ಧವಾಗಿ ಮಕ್ಕಳೊಂದಿಗೆ ಸೇರಿ ಕುಟಿಲ ಉಪಾಯಗಳನ್ನು ಮಾಡಿದ ತನ್ನ ಹಿರಿಯ ಸೋದರನ ಸಂಬಂಧವನ್ನು ತೊರೆದವನು ಅವನು. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವು ಏನ್ ತಿಳ್ಕೊಂಡ್ವಿ? ಶ್ರೀ ಶೌನಕರು ಹೇಳ್ತಾರೆ, ಸೂತ ಮುನಿಗಳೇ, ಭೂಮಿಯನ್ನ ಮತ್ತೆ ಅದರ ಕಕ್ಷೆಯಲ್ಲಿ ಇಟ್ಟ ಮೇಲೆ ಮುಂದೆ ಹುಟ್ಟುವಂತಹ ವ್ಯಕ್ತಿಗಳಿಗೆ ಮುಕ್ತಿ ಪಥವನ್ನ ತೋರಿಸೋದಕ್ಕೆ ಸ್ವಯಂಭುವಮನು ಏನ್ ಮಾಡ್ದ ಅಂತಂದ್ಬಿಟ್ಟು ಪ್ರಶ್ನೆ ಕೇಳಿದ್ರು. ಈಗ ಈ ಶ್ಲೋಕದಲ್ಲಿ ಶೌನಕ ಋಷಿಗಳು ವಿದುರನನ್ನ ಪ್ರಶ್ನೆ ಮಾಡ್ತಾರೆ. ಅಂದ್ರೆ ವಿದುರ ಭಗವಾನ್ ಕೃಷ್ಣನ ಮಿತ್ರನೂ ಆಗಿದ್ದಾನೆ, ಮಹಾಭಕ್ತನೂ ಆಗಿದ್ದಾನೆ. ಭಗವಂತನ ಇಚ್ಛೆಗೆ ವಿರುದ್ಧವಾಗಿ ಮಕ್ಕಳ ಜೊತೆ ಸೇರಿ ತುಂಬಾ ಕುಟಿಲವಾದಂತಹ ಉಪಾಯಗಳನ್ನ ಮಾಡದಂತಹ ತನ್ನ ಹಿರಿಯ ಸೋದರನ ಸಂಬಂಧವನ್ನೇ ಅವನು ಬಿಟ್ಬಿಟ್ಟಿದ್ದ. ಅಂದ್ರೆ ನನ್ನ ಅಣ್ಣ ಎಲ್ಲ ಬರೀ ಕುತಂತ್ರಿ ಕೆಲಸ ಮಾಡ್ತಾ ಇದ್ದಾನೆ, ಕೆಟ್ಟ ಕೆಟ್ಟ ಆಲೋಚನೆಗಳು ಉಪಾಯಗಳನ್ನೆಲ್ಲ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗಿದ ತಕ್ಷಣ, ಆಮೇಲೆ ಭಗವಂತನ ಇಚ್ಛೆಗೆ ಅವನು ನಡ್ಕೊಳ್ತಾ ಇದ್ದಾನೆ, ತನ್ನ ಮಕ್ಕಳ ಜೊತೆ ಈ ರೀತಿ ಎಲ್ಲ ಸೇರ್ಕೊಂಡು ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗಿ ತನ್ನ ದೊಡ್ಡ ಅಣ್ಣನ ಸಂಬಂಧವನ್ನೇ ಅವನು ಬಿಟ್ಟಿದ್ದವನು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಈಗ ಇದೇ ವಿಷಯದ ಬಗ್ಗೆ ಗುರುಗಳು ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ವಿದುರನು ತನ್ನ ಹಿರಿಯ ಸೋದರನಾದ ಧೃತರಾಷ್ಟ್ರನ ಪಾಲನೆಯನ್ನು ತೊರೆದು ಎಲ್ಲ ಕಡೆಯೂ ಸಂಚರಿಸಿ ಅನೇಕ ಪುಣ್ಯಕ್ಷೇತ್ರಗಳನ್ನು ನೋಡುತ್ತಾ ಹರಿದ್ವಾರದಲ್ಲಿ ಮೈತ್ರೇಯರನ್ನು ಕಂಡನು. ಆ ಪ್ರಸಂಗವು ಇಲ್ಲಿ ನಿರೂಪಿತವಾಗಿದೆ. ಅಂದ್ರೆ ಇಲ್ಲಿ ವಿದುರ ಏನ್ ಮಾಡ್ತಾನೆ, ಅಣ್ಣ ಧೃತರಾಷ್ಟ್ರ ಅವನ್ ಮಾಡ್ತಾ ಇರೋದು ಸರಿಯಲ್ಲ ಅನ್ನೋದು ಅವನಿಗೆ ಯಾವಾಗ ಗೊತ್ತಾಗುತ್ತೋ ಅವಾಗ ಅವನ ಜೊತೆ ಇದ್ದು ನನ್ನ ಭರಣ ಪೋಷಣೆ ಮಾಡ್ಕೊಳ್ಳೋದನ್ನ ಬಿಟ್ಟು ಅವನೇನ್ ಮಾಡ್ತಾನೆ, ದೇಶಾಂತರಕ್ಕೆ ಹೊಟ್ಟೋಗ್ಬಿಡ್ತಾನೆ. ಎಲ್ಲ ಕಡೆನೂ ಸಂಚಾರ ಮಾಡ್ತಾ ಮಾಡ್ತಾ ಬೇಕಾದಷ್ಟು ಪುಣ್ಯಕ್ಷೇತ್ರಗಳನ್ನ ನೋಡ್ತಾ ಹರಿದ್ವಾರದಲ್ಲಿ ಮೈತ್ರೇಯರನ್ನ ನೋಡ್ತಾನಲ್ಲ, ಆ ಒಂದು ಇನ್ಸಿಡೆಂಟ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮೈತ್ರೇಯ ಋಷಿ ಮತ್ತೆ ವಿದುರರ ನಡುವೆ ನಡೆದಂತಹ ಸಂಭಾಷಣೆಯ ವಸ್ತುವನ್ನು ಕುರಿತು ಇಲ್ಲಿ ಶೌನಕ ಋಷಿಗಳು ಪ್ರಶ್ನಿಸುತ್ತಿದ್ದಾರೆ. ಅಂದ್ರೆ ಇಲ್ಲಿ ಮೈತ್ರೇಯ ಋಷಿ ಮತ್ತೆ ವಿದುರನ ನಡುವೆ ಒಂದು ಸಂಭಾಷಣೆ ನಡೆಯುತ್ತಲ್ಲ, ಅದ್ರ ಬಗ್ಗೆ ಇಲ್ಲಿ ಶೌನಕ ಋಷಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗ ನಮಗೆ ಗೊತ್ತಾಗ್ಬೇಕಲ್ಲ ಇಲ್ಲಿ ಏನು ಹೇಳ್ತಾ ಇರೋದು, ವಿದುರನ ಬಗ್ಗೆ ಯಾಕೆ ಪ್ರಶ್ನೆ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಅದಕ್ಕೆ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ವಿದುರನ ಅರ್ಹತೆ ಎಂದರೆ ಅವನು ಕೃಷ್ಣನ ಮಿತ್ರನಾಗಿದ್ದುದು ಮಾತ್ರವಲ್ಲ, ಒಬ್ಬ ಮಹಾನ್ ಭಕ್ತನೂ ಆಗಿದ್ದನು. ದಾಯಾದಿಗಳ ನಡುವೆ ಉಂಟಾದ ವೈಮನಸ್ಯವನ್ನು ತೊಡೆದು ಯುದ್ಧವನ್ನು ನಿಲ್ಲಿಸಲು ಕೃಷ್ಣನು ಪ್ರಯತ್ನಿಸಿದಾಗ ಅವರು ಅವನ ಸಲಹೆಯನ್ನು ಒಪ್ಪಿಕೊಳ್ಳಲು ನಿರಾಕರಿಸಿದರು. ಆದ್ದರಿಂದ ಕ್ಷತ್ತ ಅಥವಾ ವಿದುರನು ಅವರ ಬಗ್ಗೆ ಅಸಂತುಷ್ಟನಾಗಿ ಅರಮನೆಯನ್ನು ತೊರೆದನು. ಅಂದ್ರೆ ಇಲ್ಲಿ ವಿದುರನ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ, ಅವನ ಅರ್ಹತೆ ಏನು, ಅವನು ಹೇಗಿದ್ದ ಏನು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅವನು ಕೃಷ್ಣನ ಮಿತ್ರನಾಗಿದ್ದಷ್ಟೇ ಅಲ್ಲ, ಒಬ್ಬ ಮಹಾನ್ ಭಕ್ತ ಕೂಡ ಆಗಿದ್ದ. ಕೃಷ್ಣ ಏನ್ ಹೇಳ್ತಾನೋ ಅದನ್ನ ಪರಿಪಾಲನೆ ಮಾಡುವಂಥವನು. ಸೊ ಇಲ್ಲೇನಾಯ್ತು, ಅಣ್ಣ ತಮ್ಮಂದ್ರ ಅಂದ್ರೆ ದಾಯಾದಿಗಳು ಅಂತ ನಾವು ಹೇಳ್ತೀವಲ್ವಾ, ಆ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳ ನಡುವೆ ಉಂಟಾದಂತ ಒಂದು ಜಗಳದಲ್ಲಿ ವೈಮನಸ್ಯದಲ್ಲಿ ಇದನ್ನೆಲ್ಲ ಬಿಟ್ಟು ಯುದ್ಧವನ್ನ ನಿಲ್ಲಿಸ್ಬೇಕು ಅನ್ನೋದಕ್ಕೆ ಕೃಷ್ಣ ಬೇಕಾದಷ್ಟು ಪ್ರಯತ್ನ ಮಾಡ್ತಾನೆ. ಅವನು ಕೆಲವೊಂದು ಸಲಹೆಗಳನ್ನು ಕೊಡ್ತಾನೆ. ಆದ್ರೆ ಅವರು ಆ ಸಲಹೆಗಳನ್ನ ಒಪ್ಕೊಳ್ಳೋದಿಲ್ಲ, ನಿರಾಕರಣೆ ಮಾಡ್ತಾರೆ. ಯಾರು? ಕೌರವರು. ಅದಕ್ಕೋಸ್ಕರನೇ ವಿದುರ ಏನ್ ಮಾಡ್ದ, ಅವನಿಗೆ ತುಂಬಾ ಬೇಜಾರಾಗುತ್ತೆ, ಅವನಿಗೆ ಸಂತೋಷ ಅನ್ನೋದೇ ಇರೋದಿಲ್ಲ. ಅದಕ್ಕೆ ಏನ್ ಮಾಡ್ತಾನೆ, ಇವರಿಬ್ರು ಜಗಳ ಮಾಡ್ಕೊಂಡು ಹೇಗಾದ್ರೂ ಮಾಡ್ಕೊಳ್ಳಿ, ನಾನು ಹೇಳಿದ ಮಾತನ್ನು ಒಪ್ಕೊಳ್ಳಲ್ಲ, ನಾನು ಹೇಳಿದ್ದಲ್ಲ, ಕೃಷ್ಣ ಸ್ವಯಂ ಬಂದು ಅವರನ್ನ ಹೇಗಾದ್ರೂ ಮಾಡಿ ಅವನು ಇದನ್ನೆಲ್ಲ ತಡಿಬೇಕು ಅಂತ ಕೆಲವೊಂದು ಸಲಹೆಗಳನ್ನೆಲ್ಲ ಕೊಡ್ತಾನೆ ಕೌರವರಿಗೆ. ಆದರೆ ಅದನ್ನು ಕೂಡ ಅವರು ಒಪ್ಕೊಳ್ಳೋದಿಲ್ವಲ್ಲ, ಅದಕ್ಕೆ ಅವನೇನ್ ಮಾಡ್ತಾನೆ, ಅರಮನೆಯನ್ನೇ ಬಿಟ್ಟು ಹೊಟ್ಟೋಗ್ತಾನೆ. ಕೃಷ್ಣನಿಗೆ ಗೌರವವಿಲ್ಲದ ಪ್ರದೇಶವು ಅದು ಯಾವುದೇ ಆಗಿರಲಿ ಮಾನವ ನಿವಾಸಕ್ಕೆ ಯೋಗ್ಯವಲ್ಲ ಎಂಬುದನ್ನು ಒಬ್ಬ ಭಕ್ತನಾಗಿ ವಿದುರನು ತೋರಿಸಿದನು.
ನೋಡಿದ್ರಾ? ಒಬ್ಬ ಭಕ್ತನಿಗಿರಬೇಕಾಗಿರುವಂತಹ ಎಲ್ಲ ಕ್ವಾಲಿಟಿನೂ ವಿದುರನಲ್ಲಿ ಇದೆ. ಏನು ಅಲ್ಲಿ ಹೇಳ್ತಾ ಇದ್ದಾನೆ ಅಂದರೆ, ಭಗವಂತನೇ ಸ್ವಯಂ ಬಂದು ಇಲ್ಲಿ ಸಲಹೆಯನ್ನು ಕೊಡ್ತಾ ಇದ್ದಾನೆ ಅಂದಮೇಲೆ ಅದನ್ನು ನಾವು ತಗೋಬೇಕಾಗತ್ತೆ. ಆದರೆ ಇಲ್ಲಿ ಭಗವಂತನ ಮಾತಿಗೆ ಬೆಲೆನೇ ಕೊಡಲಿಲ್ವಲ್ಲ, ಅದಕ್ಕೋಸ್ಕರನೇ ಎಲ್ಲಿ ಕೃಷ್ಣನಿಗೆ ಗೌರವ ಇರೋದಿಲ್ವೋ ಅಂಥ ಪ್ರದೇಶ ಯಾವುದಾದ್ರೂ ಆಗ್ಬಿಟ್ಟಿರಲಿ, ಅದು ಮನುಷ್ಯ ವಾಸ ಮಾಡೋದಕ್ಕೆ ಯೋಗ್ಯವಾಗಿರುವಂಥದ್ದಲ್ಲ ಅನ್ನೋದನ್ನ ಒಬ್ಬ ಭಕ್ತನಾಗಿ ಇಲ್ಲಿ ವಿದುರ ತೋರಿಸ್ಕೊಟ್ಟಿದ್ದಾನೆ. ಈಗ ನಾವು ಅಷ್ಟೇನೆ, ಯಾರಾದರೂ ಭಗವಂತನ ವಿಷಯದಲ್ಲಿ ವ್ಯಂಗ್ಯ ಮಾಡಿದ್ರೆ ಅಥವಾ ಅವನ ಮಾತಿಗೆ ಬೆಲೆ ಕೊಡದೇ ಇರುವಂಥವ್ರಿಗೇನಾದರೂ ಇದ್ದರೆ ಅಲ್ಲಿ ನಾವು ಇರಬಾರ್ದು ಅನ್ನೋದು ಇದರ ಅರ್ಥ. ಒಬ್ಬ ಭಕ್ತನಾಗಿದ್ದರೆ ಅವನು ಆ ರೀತಿ ಮಾಡ್ತಾನೆ ಅಂತಂದ್ಬಿಟ್ಟು. ಭಕ್ತನು ಸ್ವಂತ ಹಿತಾಸಕ್ತಿಗಳ ಬಗ್ಗೆ ಸಹಿಷ್ಣುವಾಗಿರಬಹುದು, ಆದರೆ ಭಗವಂತನ ಬಗ್ಗೆ ಅಥವಾ ಅವನ ಭಕ್ತರ ಬಗ್ಗೆ ಯಾರಾದರೂ ತಪ್ಪಿ ನಡೆದರೆ ಅಂತಹವರ ಬಗ್ಗೆ ಸಹಿಷ್ಣುವಾಗಿರಬಾರದು. ಇಲ್ಲಿ ಬಳಸಿರುವ ಅಘವಾನ್ ಎಂಬ ಪದವು ತುಂಬ ಅರ್ಥವತ್ತಾಗಿದೆ. ಧೃತರಾಷ್ಟ್ರನ ಮಕ್ಕಳಾದ ಕೌರವರು ಕೃಷ್ಣನ ಸಲಹೆಯನ್ನು ತಿರಸ್ಕರಿಸಿ ಪಾಪಿಷ್ಠರಾದ್ದರಿಂದ ಯುದ್ಧದಲ್ಲಿ ಪರಾಜಿತರಾದರು ಎಂಬುದನ್ನು ಇದು ಸೂಚಿಸುತ್ತದೆ. ಅಂದರೆ ಇಲ್ಲೇನು ಹೇಳ್ತಾ ಇದ್ದಾರೆ, ಈಗ ಒಬ್ಬ ಭಕ್ತ ಇರ್ತಾನೆ, ಅವನು ತನಗೆ ಏನಾದರೂ ಹಿತಾಸಕ್ತಿಗಳಿದ್ರೆ ಅದರ ಬಗ್ಗೆ ಅವನು ಸಹಿಸ್ಕೋಬೋದು, ಆಯಿತಾ? ನನಗೆ ಹಿತವಾಗಿರೋದು ನಡೆದ್ರು ಅಥವಾ ನಡೀಲಿಲ್ಲ ಅಂತಂದ್ರೂ ಕೂಡ ಸಹಿಸ್ಕೋಬೋದು. ಆದರೆ ಭಗವಂತನ ಬಗ್ಗೆ ಅಥವಾ ಯಾರಾದರೂ ಒಬ್ಬರು ಭಕ್ತರ ಬಗ್ಗೆ ಯಾರಾದರೂ ತಪ್ಪಾಗಿ ನಡ್ಕೊಂಡ್ರೆ ಅಂಥವರ ಬಗ್ಗೆ ಅವರು ಸಹಿಷ್ಣುವಾಗಿರಬಾರ್ದು. ಅಲ್ಲಿ ಅವರು ಇಲ್ಲಿ ಸಹಿಸ್ಕೋಬೋದು ಆ ರೀತಿ ಅಲ್ಲ. ಭಗವಂತನ ಬಗ್ಗೆ ಭಕ್ತರ ಬಗ್ಗೆ ಯಾರಾದರೂ ಅಲ್ಲಿ ತಪ್ಪಾಗಿ ನಡ್ಕೊಂಡಾಗ, ಅವರಿಗೆ ಬಾಯಿಗೆ ಬಂದಾಗ ಅಂದಾಗ ಅಥವಾ ಏನೋ ಒಂದು ಅವಮಾನ ಮಾಡ್ತಾ ಇದ್ದಾರೆ ಅಂದಾಗ ಅಲ್ಲಿ ನಾವು ಸಹಿಸ್ಕೊಂಡಿರಬಾರ್ದು. ನಮಗೆ ಯಾರಾದರೂ ಏನಾದರೂ ಅಂದರೂ ಪರವಾಗಿಲ್ಲ, ಅದನ್ನು ಸಹಿಸ್ಕೋಬೋದು. ಆದರೆ ಭಗವಂತ ಮತ್ತು ಅವನ ಭಕ್ತರಿಗೆ ಏನಾದರೂ ಅಂದಾಗ ಅದನ್ನು ಸಹಿಸ್ಕೊಳ್ಬಾರ್ದು. ಇಲ್ಲಿ ಬಳಸಿರುವಂಥ ಒಂದು ಅಘವಾನ್ ಅನ್ನುವಂಥ ಶಬ್ದ ಇದೆಯಲ್ಲ, ಅದು ಕೂಡ ತುಂಬ ಅರ್ಥ ಇರುವಂಥದ್ದು. ಧೃತರಾಷ್ಟ್ರನ ಮಕ್ಕಳಿದಾರಲ್ಲ ಕೌರವರು, ಅವರು ಕೃಷ್ಣನ ಸಲಹೆಯನ್ನು ತಿರಸ್ಕಾರ ಮಾಡಿದ್ರು, ಪಾಪಿಷ್ಟಿಗಳಾದರು. ಭಗವಂತ ಹೇಳಿದ್ದನ್ನು ಯಾರಾದರೂ ಒಪ್ಕೊಳ್ಳಿಲ್ಲ ಅಂತಂದರೆ ಅವರು ಪಾಪಿಗಳೇ ಅಂತಲೇ ತಿಳ್ಕೋಬೇಕು. ಮತ್ತು ಕೃಷ್ಣನ ಮಾತನ್ನು ಅಂದರೆ ಭಗವಂತನ ಮಾತನ್ನು ಸಲಹೆಯನ್ನು ಅವರು ತಿರಸ್ಕಾರ ಮಾಡಿದ್ದಕ್ಕೋಸ್ಕರನೇ ಅವರು ಯುದ್ಧದಲ್ಲಿ ಸೋತರು ಅನ್ನೋದನ್ನು ಕೂಡ ಇದು ಸೂಚಿಸುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.